ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರದ ಮೊದಲ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತ ಒಂದು ಪ್ರೊಮೋ ಬಿಟ್ಟಿದೆ. ಈ ಪ್ರೊಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಬಿಗ್ ಬಾಸ್ ರೆಸಾರ್ಟ್ ಆಗಿ ಬದಲಾಗಿದೆ. ಬಿಗ್ ಬಾಸ್ ಮನೆ ರೆಸಾರ್ಟ್ ಆಗಿ ಬದಲಾಗಿದೆ. ಅದರಲ್ಲಿ 2 ಟೀಮ್ ಆಗಿರ್ತವೆ. ಆ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಆಪೋಸಿಟ್ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ, ಈ ಟಾಸ್ಕ್ ಯಾವ ರೀತಿ ಇರುತ್ತೆ, ಟಾಸ್ಕ್ ಇಂದ ಪಾಯಿಂಟ್ಸ್ ಯಾವ ರೀತಿ ಬರುತ್ತೆ, ಯಾವ ಟೀಮ್ ಅಲ್ಲಿ ಯಾರು ಆಡ್ತಾ ಇದ್ದಾರೆ, ಮುಖ್ಯವಾಗಿ ಯಾರ್ಯಾರು ರೆಸ್ಪಾಂಡ್ ಹೇಗೆ ಆಗ್ತಾ ಇದೆ, ಈ ಪ್ರೋಮೋ ನೋಡಿದಾಗ ಹೈಲೈಟ್ ಆಗ್ತಾ ಇದಾರೆ ಚೈತ್ರಕ್ಕ ಮತ್ತೆ ನಮ್ಮ ಮಂಜಣ್ಣ. ನೋಡೋಣ ಪ್ರೋಮೋದಲ್ಲಿ ಏನಿದೆ ಅಂತ ರಿವ್ಯೂ ಮಾಡಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಹೇಳಿದೆ, ಬಿಗ್ ಬಾಸ್ ರೆಸಾರ್ಟ್ ಹಾಕಿ ಬಿಗ್ ಬಾಸ್ ಮನೆ ಬದಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಆಲ್ರೆಡಿ ಪ್ರೋಮೋ ನೋಡಿದಾಗನೆ ರೆಸಾರ್ಟ್ ಗೆ ಗೆಸ್ಟ್ ಗಳಾಗಿ ಬಂದಿರೋದು ಮಂಜಣ್ಣ ಟೀಮು. ಮಂಜಣ್ಣ ಟೀಮ್ ಅನ್ನು ತಗೊಂಡಾಗ 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಇದ್ದಾರೆ. ಐಶ್ವರ್ಯ, ಚೈತ್ರ, ಗೌತಮಿ, ಹನುಮಂತು, ನಮ್ಮ ಮಂಜಣ್ಣ ಇದ್ದಾರೆ. ಇನ್ನು ಅಪೋಸಿಟ್ ಟೀಮ್ ಅನ್ನು ತಗೊಂಡಾಗ ಸರ್ವರ್ ಅಂದ್ರೆ ರೆಸಾರ್ಟಿನ ಕೆಲಸಗಾರರಾಗಿ ತ್ರಿವಿಕ್ರಮು, ರಜತ್, ಭವ್ಯಗೌಡ, ಮೋಕ್ಷತ, ನಮ್ಮ ಧನ್ರಾಜು, ಇಷ್ಟು ಜನ ಇದ್ದಾರೆ ಮಂಜಣ್ಣ ಟೀಮ್ ಅಲ್ಲಿ. ಆಲ್ರೆಡಿ ಹೇಳಿದೆ. ಆ ರೀತಿ ಆದಾಗ ಇಲ್ಲೆಲ್ಲ ಒಂದ್ ಕಡೆ ಈ ಟೀಮ್ ನೋಡ್ ಒಂದ್ಸಲ ಗೊತ್ತಾಗುತ್ತೆ. ಬಿಗ್ ಬಾಸ್ ಅವರು ಸೆಲೆಕ್ಟ್ ಮಾಡಿ ಟೀಮ್ ಮಾಡಿದ್ರೆ ಓಕೆ, ಬಟ್ ಇವರೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ತುಂಬಾ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಮಂಜಣ್ಣ ಟೀಮ್ ಅಲ್ಲಿ ಧನ್ರಾಜು, ಮಂಜು, ಗೌತಮಿ, ಅದಾದ್ಮೇಲೆ ಐಶ್ವರ್ಯ, ಆಮೇಲೆ ಚೈತ್ರ. ಈ ಚೈತ್ರ, ಐಶ್ವರ್ಯ ಅಷ್ಟು ಆಟ ಆಡಲ್ಲ ಅನ್ಸುತ್ತೆ ನನಗೆ ಅನ್ಸಿರೋ ಪ್ರಕಾರ. ಗೌತಮಿ, ಮಂಜು, ಹನುಮಂತು ಇದ್ದಾರೆ. ಹನುಮಂತು ಬರ್ತಾ ಆಟನೇ ಆಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಲೋ ಟೀಮ್ ಆಗ್ತಾ ಇದೆ ಅನಿಸ್ತಾ ಇದೆ ಮಂಜಣ್ಣ ಟೀಮ್. ನನ್ಗೆ ಅನ್ಸಿದ್ದೇನೆಂದ್ರೆ ಇಲ್ಲಿ ಮ್ಯಾನೇಜರ್ ಆಗಿ ಮೋಕ್ಷಿತ್ ಅವರು ಇದ್ದಾರೆ. ಮೋಕ್ಷಿತ ಮ್ಯಾನೇಜರ್ ಆಗಿದ್ರೆ ಟೀಮ್ ಲೀಡರ್ ಅವರೇ ಆಗಿರ್ತಾರೆ. ಈ ಕಡೆಗೆ ಮಂಜಣ್ಣ ಮ್ಯಾನೇಜರ್ ಆಗಿದ್ದಾರೆ ಅನ್ಸುತ್ತೆ. ಮಂಜಣ್ಣ ಈ ಟೀಮ್ ಲೀಡರ್ ಆಗಿಸ್ತಾರೆ. ಬಟ್ ಅವ್ರವ್ರು ಸೆಲೆಕ್ಟ್ ಮಾಡ್ಕೋಬೇಕು ಟೀಮ್ ಅಂತ ಬಂದಾಗ ಮಾಡ್ಕೊಂಡಿದ್ರೆ ತುಂಬಾ ತಪ್ಪು ಮಾಡಿದ್ರೆ ಮಂಜಣ್ಣ ಅಂತ ಅನ್ಸುತ್ತೆ. ಬಟ್ ಇಲ್ಲ, ಬಿಗ್ ಬಾಸ್ ಟೀಮ್ ಸೆಲೆಕ್ಟ್ ಮಾಡಿ ಕಳ್ಸಿರಂತೆ, ನೋ ಪ್ರಾಬ್ಲಮ್, ಏನ್ ಮಾಡಕ್ ಆಗಲ್ಲ. ಬಟ್ ಇಲ್ಲಿ ಮಂಜಣ್ಣ ತುಂಬಾ ಓವರ್ ಆಗಿ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಆಡ್ಲೇಬೇಕು ಅಗ್ರೆಸಿವ್ ಆಗಿ, ಇಲ್ಲ ಅಂದ್ರೆ ಅವ್ರಿಗೆ ಆಟ ಆಡಲ್ಲ ಅಂತ ಬೇರೆ ಕಳಪೆ ಕೊಟ್ಬಿಡ್ತಾರೆ ಅನಿಸ್ತಾ ಇದೆ. ಯಾಕಂದ್ರೆ 3-4 ವಾರಗಳಿಂದ ಆಟ ಆಡ್ತಾ ಇಲ್ಲ ಅಂತ ಹೇಳಿ ಅವರಿಗೆ ತಲೆ ತುಂಬಂಗಿದೆ. ಆದ ಕಾರಣ ತುಂಬಾ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮೋಕ್ಷತ ಮ್ಯಾನೇಜರ್ ಅಂತ ಹೋಗಿ ಕಿರಿಸ್ತಾ ಇದ್ದಾರೆ, ಅರಸ್ತಾ ಇದ್ದಾರೆ, ಎಗರಾಡ್ತಾ ಇದ್ದಾರೆ. ಅದಕ್ಕೆ ಮೋಕ್ಷತ ಕೂಡ ತುಂಬಾ ಎದುರ್ಕೊಂಡು ಆಗಿದ್ದೆ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾನೆ. ಬಟ್ ಎಪಿಸೋಡ್ ಅಲ್ಲಿ ಆ ರೀತಿ ಇರಲ್ಲ ಅನ್ಸುತ್ತೆ. ಇಲ್ಲಿ ಇನ್ನೊಂದು ಮಂಜಣ್ಣ ತಪ್ಪು ಮಾಡಿದ ಅನ್ಸುತ್ತೆ. ಯಾಕಂದ್ರೆ ಪ್ರಾಪರ್ಟಿ ಗ್ಲಾಸ್ ಹೊಡೆದಾಕಿದ್ದಾರೆ. ದಂಡದರಿಗೆ ಹೋಗಲ್ಲ ಅಂತ ಹೇಳಿ ಆ ಗ್ಲಾಸ್ ಅನ್ನು ತಪ್ತಾರೆ. ಬಟ್ ಗ್ಲಾಸ್ ಹೊಡೆದೋಗುತ್ತೆ. ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದಾರೆ ಅಂತ ಅನ್ಸುತ್ತೆ. ಇದಕ್ಕೆ ಯಾವ್ದೊಂದು ಶಿಕ್ಷೆ ಇದ್ರೆ ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಪ್ರಾಪರ್ಟಿ ಡ್ಯಾಮೇಜ್ ಮಾಡಬಾರ್ದು ಬಿಗ್ ಬಾಸ್ ಮನೇಲಿ, ಅದು ರೂಲ್ ಬುಕ್ ಅಲ್ಲಿ ಇದೆ ಕೂಡ. ಇನ್ನು ಹೇಳ್ದಲ್ಲ, ಇದರಲ್ಲಿ ಮೋಕ್ಷಿತ್ ಅವರು ಬಟ್ಟೆ ಹೋಗಕ್ಕೆ ಹೇಳ್ತಾರೆ ಐಶ್ವರ್ಯ ಅವರು ಕೊಟ್ಟು, ಬಟ್ ಮ್ಯಾನೇಜ್ ಮಾಡ್ತಾ ಇದಾರೆ, ಆಗಲ್ಲ ಅಂತ ಹೇಳಿ ಕತ್ತೆ ಕಾಯಕ ಬಂದಿದ್ರ ಅಂತ ಹೇಳಿ ಮಂಜಣ್ಣ ಬೇರೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಆಲೋಚನೆ ಮಾಡೋ ವಿಷಯ ಏನಂದ್ರೆ, ಈಗ ಇವರು ರೆಸಾರ್ಟ್ಗೆ ಬಂದರೆ ಗೆಸ್ಟ್ ಗಳಾಗಿ, ಅದಾದ್ಮೇಲೆ ಇವರು ಬಿಗ್ ಬಾಸ್ ಮೇಲೆ ಕೆಲಸಗಾರರ ಕೆಲಸ ಮಾಡ್ಲೇಬೇಕು, ಅದು ಸ್ವೈಪ್ ಆಗುತ್ತೆ. ಇವರು ಗೆಸ್ಟ್ ಆಗ್ತಾರೆ, ಅವ್ರ ಕೆಲಸಗಾರ ಆಗ್ತಾರೆ, ಅವ್ರ ಕೆಲಸಗಾರ ಆಗ್ತಾರೆ, ಇವರು ಗೆಸ್ಟ್ ಗಳಾಗ್ತಾರೆ. ಆ ಟೈಮಲ್ಲಿ ಪಿಕ್ಚರ್ ಇರುತ್ತೆ, ಮುಂದಿದೆ ಮಾರಿ ಹಬ್ಬ ಅಂತ ನೋಡಿ, ಖಂಡಿತವಾಗ್ಲೂ ಅದು ಇದ್ ರೀತಿ ಇದ್ದೇ ಇರುತ್ತೆ. ಈಗ ಇವ್ರು ಒಂದಿನ ಗೆಸ್ಟ್ ಗಳಾದ್ರೆ ಅವ್ರೊಂದಿನ ಗೆಸ್ಟ್ ಗಳಾಗ್ತಾರೆ. ಆ ಟೈಮಲ್ಲಿ ಇವ್ರಿಗೆ ಮಾರಿ ಹಬ್ಬ ತೋರಿಸ್ತಾರೆ. ಇದು ಯಾವ ರೀತಿ ಆಗ್ತಂದ್ರೆ, ನಾವು ಲಾಸ್ಟ್ ಇದನ್ನಲ್ಲಿ ರಾಕ್ಷಸರು ಗಂಧರ್ವರು ಅಂತ ಒಂದು ಟಾಸ್ಕ್ ನೋಡಿದ್ವಿ ನೋಡಿ, ಆ ರೀತಿ ಆಗ್ತಾ ಇದೆ. ಯಾಕಂದ್ರೆ ಅವರು ಸುಮ್ನೆ ನೀರ್ ಚೆಲ್ಲೋದು, ಬಟ್ಟೆ ಹೋಗಿ ಅಂತ ಹೇಳೋದು, ಟೇಬಲ್ ಒರ್ಸೋ ಅಂತ ಹೇಳೋದು, ಇನ್ನು ಏನೇನೋ ಇದು ಕೊಡ್ತಾ ಇದಾರೆ. ಬಟ್ ಸ್ವೈಪ್ ಆದಾಗ ಇವ್ರಿಗೂ ಅದೇ ರೀತಿ ಇರುತ್ತೆ. ಬಟ್ ಅಲ್ಲ, ಆಲೋಚನೆ ಮಾಡಿ ಗೇಮ್ ಮಾಡ್ಬೇಕನ್ಸುತ್ತೆ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಈ ಪ್ರೋಮೋ ನೋಡಿದಾಗ ಈ ವಾರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿನೇ ಇರ್ಬೋದು. ಯಾಕಂದ್ರೆ ತ್ರಿವಿಕ್ರಮ್ ಅವರು ಮತ್ತೆ ರಜತ್ ಅವರು ಡ್ಯಾನ್ಸ್ ಮಾಡ್ತಾ ಇದಾರೆ, ಭವ್ಯಗೌಡ ಅವರು ಐಶ್ವರ್ಯ ತಲೆ ಬಸ್ತಾ ಇದಾರೆ, ಅಡಿಗೆ ಮಾಡ್ತಾ ಇದಾರೆ. ಬಟ್ ಸ್ವೈಪ್ ಆದಾಗ ಯಾವ ರೀತಿ ತಗೊಂತಾರೆ, ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಈ ಪ್ರೋಮೋದಲ್ಲಿ. ಮೊದಲೇ ಹೇಳ್ದಲ್ಲ, ಈ 2 ಟೀಮ್ ಅಲ್ಲಾಗಿದೆ. ಒಂದು ಸ್ಟ್ರಾಂಗ್ ಟೀಮ್ ಅನಿಸ್ತಾ ಇದೆ, ಒಂದು ಲೋ ಟೀಮ್ ಅನಿಸ್ತಾ ಇದೆ ನನ್ಗನ್ಸಿದ್ ಮಾತ್ರ. ಯಾಕಂದ್ರೆ ನೋಡಿ, ರಜತ್ ಇದಾರೆ, ಭವ್ಯಗೌಡ ಇದಾರೆ, ತ್ರಿವಿಕ್ರಮ್ ಅವರು ಇದಾರೆ, ಧನ್ರಾಜ್ ಇದಾರೆ, ಫುಲ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳಾಗ್ತಾರೆ. ಇನ್ನು ಈ ಟೀಮ್ ಅಲ್ಲಿ ಬಂದಾಗ ನಮ್ಮ ಕೇವಲ ಮಂಜಣ್ಣ, ಗೌತಮಿ, ಚೈತ್ರ, ಅದಾದ್ಮೇಲೆ ಐಶ್ವರ್ಯ, ಹನುಮಂತ ಇದ್ದಾರೆ. ಈ ಟೀಮ್ ಅಲ್ಲಿ ರಜತ್, ಧನ್ರಾಜು, ತ್ರಿವಿಕ್ರಮು, ಅದಾದ್ಮೇಲೆ ಭವ್ಯಗೌಡ, ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಇವರು. ಆ ರೀತಿ ಆದಾಗ ಆಗ್ತಾ ಇದೆ. ಆದ ಕಾರಣ ತುಂಬಾ ಒಂದು ಸಪ್ರೇಟ್ ಟೀಮ್ ಆಗಿ ಡಿವೈಡ್ ಆಗಿದೆ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ.
ಒಂದೊಂದು ಸತ್ಯ ಇದು BB ಪಾಯಿಂಟ್ಸ್ ತರ ಪಾಯಿಂಟ್ಸ್ ಕೊಡ್ಬೋದು, ಯಾಕಂದ್ರೆ ಅವ್ರ ಕೆಲಸ ನೋಡಿ ಅವ್ರಿಗೆ ಕಾಸು ಕೊಡ್ಬೋದು. ಆ ರೀತಿಯಾಗಿ ಅತಿ ಹೆಚ್ಚಾದ್ರ ಒಂದು ಅಮೌಂಟ್ ಇರುತ್ತೋ, ಯಾರಾದ್ರೂ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತಾರೋ ಅವರಿಗೆ ಪಾಯಿಂಟ್ ಸಿಗ್ತವೆ. ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ಮುಂದಿನ ವಾರ ಅಂತ ಅನಿಸ್ತಾ ಇದೆ. ನೋಡೋಣ ಎಪಿಸೋಡ್ ಹೇಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.